ಹಾಗಾಗಿ ಅವರ ಪ್ರತಿಜ್ಞೆ ಸುಳ್ಳಲ್ಲ. ಹರಿಭಜನೆ ಮಾಡೋ ನಿರಂತರ ಅವ್ರು ಮಾಡಲಿಕ್ಕೆ ಸಮರ್ಥರು. ವೃಂದಾವನದೊಳಗೆ ಕೂತು ಟೈಮ್ ಪಾಸ್ ಹೇಗೆ ಮಾಡ್ತಾರೆ? ಮೊಬೈಲ್ ಉಂಟು ಅವರ ಕೈಯಲ್ಲಿ, ಟೈಮ್ ಪಾಸ್ ಹೇಗಾಗುತ್ತೆ ಚಿಂತೆ ಮಾಡಬೇಡಿ. ಹರಿಭಜನೆ ಮಾಡೋ ನಿರಂತರ ಒಳಗೆ ಕೂತು ಭಗವಂತನ ಭಜನೆಯನ್ನು ನಿರಂತರ ಮಾಡುವವರು. ಪರಗತಿ ಸಾಧನ ಇದು ನೋಡೋ ಅಂದರೆ ಪರಗತಿ ಎರಡರ್ಥ ಅದಕ್ಕೆ. ಪರಗತಿ ಅಂದರೆ ಮುಂದಿನ ಲೋಕ, ಪರ ಅಂದರೆ ಪರಮಾತ್ಮನ ಗತಿ ಅಂದರೆ ಜ್ಞಾನ. ಅದು ನಿರಂತರ ಭಜನೆಯಿಂದ ಬರುವಂತಹದ್ದು ಅಂತ. ಹಾಗಾಗಿ ರಾಜರು ಇವತ್ತೂ ಕೂಡ ವೃಂದಾವನದಲ್ಲಿ ಕೂತು ಹರಿಭಜನೆಯನ್ನು ಮಾಡುವವರು ನಿರಂತರ. ನಾವೆಲ್ಲ ಭಜನೆ ಮಾಡಿದರೆ ಸ್ವಲ್ಪ ಗ್ಯಾಪ್ ಎಲ್ಲ ಬೇಕು. ಅವರು ಯಾವುದೂ ಅವಕಾಶ ಇಲ್ಲದೆ ನಿರಂತರವಾಗಿ ಹಾಡುವವರು ವಾದಿರಾಜರು. ಅದಕ್ಕೆ ಅವರು ಹೇಳಿದ್ದು ಹರಿಭಜನೆ ಮಾಡೋ ನಿರಂತರ ಅಂತ. ಆ ವಾದಿರಾಜರ ಪರಂಪರೆಯಲ್ಲಿ ಬಂದವರು ನಮ್ಮ ವಿಶ್ವವಲ್ಲಭರು. ಹಾಗಾಗಿ ಅವ್ರ ಬಾಯಲ್ಲಿ 48 ದಿನ ಹೇಳಿದರು, ಅವರ ಒಳಗೆ ಕೂತ ವಾದಿರಾಜರು ಹೇಳಿದರು 48 ದಿನ ಅಲ್ಲ, ಹರಿಭಜನೆ ಮಾಡೋ ನಿರಂತರ. ಅದಕ್ಕೆ ಅವಧಿ ಇಲ್ಲ, ನಿರಂತರ ಅಂತ. ನಿರಂತರ ಮಾಡು ಅಂತ ಅವರದ್ದು ಸಂಕಲ್ಪ ಇತ್ತು. ಅವರ ಸಂಕಲ್ಪ ಇವರ ಮೂಲಕ ಅದು ಮುಂದುವರಿದದ್ದು. ನಿರಂತರ ಭಜನೆ ಅಂತ ಹೇಳಿದ್ರೆ ನಮ್ಮ ಜನರಿಗೆ ತಲೆಬಿಸಿ ಆಗಿಬಿಡುತ್ತೆ. ಇದೆಲ್ಲ ಆಗುವುದಿಲ್ಲ ಹೋಗುವುದಿಲ್ಲ ಅಂತ. ಅದಕ್ಕೆ 48 ಅಂತ ಮಾಡಿದರು. ಇನ್ನೊಂದು 48 ದಿನದ ಕೋರ್ಸ್. ಈ ಡಾಕ್ಟ್ರ್ ಹತ್ರ ಹೋದರೆ ಒಂದು ಕೋರ್ಸು ಅಂತ ಇರ್ತದೆ. 1 ವಾರ ಗುಣ ಆದರೆ, ಗುಣ ಆಗದಿದ್ದರೆ ಪುನಃ ಬನ್ನಿ, ಮತ್ತೊಂದು ಕೋರ್ಸು. ಹಾಗೆ ಒಂದು ಕೋರ್ಸು ಮೆಡಿಸಿನ್ ಕೊಟ್ಟಿದ್ದಾರೆ, ಜನರೆಲ್ಲ ಆರೋಗ್ಯವಂತರಾಗಿದ್ದಾರೆ. ಇನ್ನೊಂದು ಕೋರ್ಸು 48 ದಿನ ಅಲ್ಲ, ಅದು ಇನ್ನೊಂದು ಕೋರ್ಸು. ಹಾಗಾಗಿ ಈ ಹರಿಭಜನೆ ಮಾಡೋ ನಿರಂತರ ಪರಗತಿಗೆ ಸಾಧನ ನೋಡೋ. ನಾವು ನೋಡ್ತಲೇ ಇರೋಣ. ಈ ಭಜನೆಯ ಝೇಂಕಾರ ಅದು ನಿರಂತರ ನಡೀಲಿ. ನಿರಂತರ ಅಂದರೆ ಬರೀ ಕಾಲತಃ ಅಷ್ಟೇ ಅಲ್ಲ, ಎಲ್ಲ ದೇಶದಲ್ಲಿಯೂ ನಿರಂತರ ನಡೀಲಿ. ಅದಕ್ಕೆ ನಮ್ಮ ಸ್ವಾಮಿಗಳು ಎಲ್ಲರ ಕೈಯಲ್ಲಿಯೂ ಕೂಡ ತಾಳ ಕೊಟ್ಟಿದ್ದಾರೆ. ಏನು ಹೆಸರು ಇಲ್ಲ ಅದಕ್ಕೆ? ತಾಳ. ನಾವೆಲ್ಲ ತಾಳ, 1-2 ಮಾತು ಹೆಚ್ಚು ಹೇಳಿದ್ರೆ ತಾಳಲಿಕ್ಕೇ ಸಾಧ್ಯ ಇಲ್ಲ. ಅವರು ಕೊಟ್ಟಿದ್ದಾರೆ ತಾಳ ಕೊಟ್ಟು. ಎಲ್ಲಿಯಾದರೂ ಕೋಪ ಬಂದಾಗ ಕೈಯಲ್ಲಿ ತಾಳ ಹಿಡ್ಕೋ. ಯಾಕೆ ಅಂತಂದರೆ ತಾಳ ಅಂದರೆ ತಾಳು, ತಾಳ್ಮೆಯಿಂದ ಇರು, ನಿನಗೆ ಎಲ್ಲವೂ ನಿನಗೆ ಸಿದ್ಧಿಸ್ತದೆ. ಸಾಮಾನ್ಯವಾಗಿ ನಾವು ಕೋಪ ಬಂತು ಅಂದರೆ ಕೈ ಹೋಗ್ತದೆ, ಕೆನ್ನೆಗೆ ಹೊಡಿತೇನೆ ಅಂತ. ಕೈಯಲ್ಲಿ ತಾಳ ಕೊಟ್ಟಿದ್ದಾರೆ, ತಾಳು ಅಂತ ಸಂದೇಶ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಶೋಕ ಬಂದಾಗ, ಕೋಪ ಬಂದಾಗ, ಕಾಮ ಬಂದಾಗ ಒಂದು ತಾಳ ತಟ್ಟು ಅಷ್ಟೇ. ಇನ್ನೊಬ್ಬರ ಕೆನ್ನೆ ತಟ್ಟಲಿಕ್ಕೆ ಹೋಗಬೇಡ, ತಾಳವನ್ನು ತಟ್ಟು, ನಿನಗೆಲ್ಲ ಪುರುಷಾರ್ಥಗಳು ಸಿದ್ಧಿಸ್ತದೆ.